ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಪಾರ್ಟ್ಸ್ ಆಫ್ ಸ್ಪೀಚಿನ ಬಗ್ಗೆ ಇಂಗ್ಲಿಷ್ ಗ್ರಾಮರ್ ಲೆಕ್ಕದಲ್ಲಿ ಇವತ್ತಿನ ಕ್ಲಾಸ್ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ 8. ನಂಬರ್ 1 noun, ನಂಬರ್ 2 pronoun, ನಂಬರ್ 3 adjective, ನಂಬರ್ 4 verb, number 5 adverb, number 6 preposition, number 7 conjunction, number 8 interjection. ಇವತ್ತಿನ ಕ್ಲಾಸಿನಲ್ಲಿ ಇದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ನೋಡಲಿಕ್ಕೆ ಇಷ್ಟಪಡುತ್ತೇನೆ. ಫಸ್ಟ್ ಒನ್ ಈಸ್ ನೌನ್. ವಾಟ್ ಈಸ್ ಎ ನೌನ್? ನೌನ್ ಈಸ್ ಎ ನೇಮಿಂಗ್ ವರ್ಡ್. ಅಂದರೆ ಏನಾದರೂ ಒಂದು ಹೆಸರಿನ ಬಗ್ಗೆ ಹೇಳುವುದು, ಅದೇ ನೌನ್. ನೋಡಿ, ಇಟ್ ಈಸ್ ದ ನೇಮ್ ಆಫ್ ಎ ಪರ್ಸನ್, ಎ ಪ್ಲೇಸ್, an animal, a thing or an idea. ಇದೆಲ್ಲ ಒಂದು ಹೆಸರಿನ ಲೆಕ್ಕದಲ್ಲಿ ಬರುತ್ತದೆ. ಸೊ ಅದಕ್ಕೆ ನೌನ್ ಅನ್ನು ಹೇಳುತ್ತದೆ. ಎಕ್ಸಾಂಪಲ್ಸ್ ಸೆಂಟೆನ್ಸ್ನಲ್ಲಿ ನೋಡುವಾಗ, ಆರುಷಿ ಈಸ್ ಎ ಗುಡ್ ಗರ್ಲ್. ಆರುಷಿ ಅಂದರೆ ಒಂದು ಪರ್ಸನ್ ನೇಮ್ ಆಯಿತು. ಶಿ ಲೀವ್ಸ್ ಇನ್ ಕರ್ನಾಟಕ ಅಂತ ಹೇಳುವಾಗ ಅದೊಂದಾಯಿತು, ಕರ್ನಾಟಕ ಒಂದು ಪ್ಲೇಸ್ ಆಯಿತು. ಎಲಿಫೆಂಟ್ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಅನಿಮಲ್. ಹಾಗೆ ಹೇಳುವಾಗ ಅನಿಮಲ್ನ ಹೆಸರಿನ ಲೆಕ್ಕದಲ್ಲಿ ಬಂದಿದೆ ಎಲಿಫೆಂಟ್. ದ ಬುಕ್ ಈಸ್ ವೆರಿ ಫೇಮಸ್. ಬುಕ್ ಒಂದು ಬುಕ್ಕಿನ ಬಗ್ಗೆ ಹೇಳಿದೆ, ಅಂದರೆ ಥಿಂಗ್ಸ್ ಲೆಕ್ಕದಲ್ಲಿ ಬಂದಿದೆ. ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್. ಎಕ್ಸ್ಪೀರಿಯನ್ಸ್ನ ಹೇಳುವಾಗ ಅದೊಂದು ಐಡಿಯಾ ಆಯಿತು, ಎಕ್ಸ್ಪೀರಿಯನ್ಸ್ ಆಯಿತು. ಓಕೆ, ಇದೇ ಥರ ನಮಗೆ ಎಕ್ಸಾಂಪಲ್ ಲೆಕ್ಕದಲ್ಲಿ ಕಲಿಯುವಾಗ ನೌನ್ ಯಾವುದಂದರೆ ಸ್ವಲ್ಪ ಸುಲಭವಾಗಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನಂಬರ್ 2 ಈಸ್ ಪ್ರೊನೌನ್. ಪ್ರೊನೌನ್ ಅಂದರೆ ಪ್ರೊನೌನ್ ಈಸ್ ಎ ವರ್ಡ್ ದ್ಯಾಟ್ ರೀಪ್ಲೇಸಸ್ ಎ ನೌನ್. ಸಾಧಾರಣವಾಗಿ ನೌನ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಅದು ಕೆಲವು ಟೈಮಲ್ಲಿ ನಮಗೆ ಆ ಹೆಸರು ಪದೇ ಪದೇ ಹೇಳಲಿಕ್ಕೆ ಬರ್ತದೆ. ಹಾಗೆ ಬರೆದ ಒಂದು ಟೈಮಲ್ಲಿ ಇಲ್ಲಿ ನೋಡಿ, ಸ್ತುತಿ ಕೇಮ್ ಫ್ರಮ್ ಸ್ಕೂಲಿನಿಂದ ಸ್ತುತಿ ಬಂದಿದೆ. ಸ್ತುತಿ ಡ್ರ್ಯಾಂಕ್ ಟೀ ವಿತ್ ಸ್ನ್ಯಾಕ್ಸಿನ ಜೊತೆ ಟೀ ಕುಡಿದಿದೆ. ಅದು ಇಲ್ಲಿ ನೋಡಿ, ಸ್ತುತಿ ಅಂತ ಹೇಳಲಿಕ್ಕೆ ಬದಲು ಈ ಸೆಕೆಂಡ್ ಸೆಂಟೆನ್ಸಲ್ಲಿ ಶಿ ಡ್ರ್ಯಾಂಕ್ ಟೀ, ಶಿ ಕೊಟ್ಟರೆ ನಿಮಗೆ ಅದು ಪ್ರೊನೌನ್ ಆಯಿತು. ಶಿ ಡ್ರ್ಯಾಂಕ್ ಟೀ ವಿತ್ ಸ್ನ್ಯಾಕ್ಸ್ ಎಂದರೆ ಒಂದು ನೌನು ಪದೇ ಪದೇ ಹೇಳಬೇಡ, ಅದನ್ನ ಬದಲಾಗಿ ಯೂಸ್ ಮಾಡಿದ ವರ್ಡ್ಸಿಗೆ ಪ್ರೊನೌನ್ ಅಂತ ಹೇಳುತ್ತದೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಹಿ, ಶಿ, ಇಟ್, ವಿ, ದೇ, ಹಿಮ್, ಹರ್, ದಿಸ್, ದ್ಯಾಟ್ ಎಕ್ಸೆಟ್ರಾ. ಅಂದರೆ ಇದೆಲ್ಲ ಇದಕ್ಕಿಂತ ಜಾಸ್ತಿ ಬೇರೆ ಬೇರೆ ಉಂಟು. ಓಕೆ, ಸೊ ಇದೇ ಆದರೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಒಂದು ವಿಷಯದಲ್ಲಿ ಅಲ್ಲಾದ್ರೆ ಒಂದು ಹೆಸರಿನಲ್ಲಿ ಒಬ್ಬರ ವಿಷಯದಲ್ಲಿ ಹೇಳಿ ಆನಂತರ ಪುನಃ ಪದೇ ಪದೇ ಆ ಹೆಸರು ಹೇಳಬೇಕಂದಿಲ್ಲ. ಅದಕ್ಕೆ ಬದಲು ಅದು ಹುಡುಗ ಲೆಕ್ಕದಲ್ಲಿ ಆದರೆ ಹಿ ಹೇಳ್ಬೋದು, ಹುಡುಗಿ ಲೆಕ್ಕದಲ್ಲಿ ಆದರೆ ಶಿ ಹೇಳ್ಬೋದು. ಇನ್ನು ಏನಾದರೂ ಒಂದು ತಿಂಗಿನ ವಿಷಯವಾದರೆ ಇಟ್ಟು ಹೇಳ್ಬೋದು. ಗ್ರೂಪಿನ ವಿಷಯದಲ್ಲಿ ಬರುವಾಗ ಹೀಗೆ ಒಂದೊಂದಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇದೇ ಪ್ರೊನೌನ್. Next, adjective. What is an adjective? An adjective is a word which describes a noun or tells more about a noun. Adjective ಅಂದರೆ ಒಂದು ನೌನಿಗೆ ನಾವು ಡಿಸ್ಕ್ರೈಬ್ ಮಾಡುವ ಒಂದು ವರ್ಡ್, ಇಲ್ಲಾದರೆ ಆ ನೌನಿನ ಬಗ್ಗೆ ಸ್ವಲ್ಪ ವಿಶೇಷಣವಾಗಿ ಹೇಳುವ ಪದವೇ. ಅದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಹೇಳೋದು. ಎಕ್ಸಾಂಪಲ್ಸ್, ಸೈಜ್, ಶೇಪ್, ಟೇಸ್ಟ್, ನಂಬರ್, ಟೆಕ್ಸ್ಚರ್, ಕಲರ್ ಎಕ್ಸೆಟ್ರಾ. ಇದೆಲ್ಲ ವ್ಯತ್ಯಸ್ತವಾದ ರೀತಿಯಲ್ಲಿ ಉಂಟು. ಓಕೆ, ಅದಕ್ಕಾಗಿ ಇದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳೋದು. ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಸೆಂಟೆನ್ಸಿನಲ್ಲಿ ಪ್ರಾಕ್ಟೀಸ್ ಮಾಡುವಾಗ ತುಂಬ ಈಸಿಯಾಗಿ ಅರ್ಥವಾಗುತ್ತದೆ. ಸೊ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಲೆಕ್ಕದಲ್ಲಿ ಕಲಿಯುವಾಗ, ಹೀ ಈಸ್ ಎ ಗ್ರೇಟ್ ಮ್ಯಾನ್. ಹೀ ಈಸ್ ಎ ಮ್ಯಾನ್, ದಟ್ಸ್ ಓಕೆ, ಬಟ್ ಅವರಿಗೆ ಒಂದು ವಿಶೇಷಣ ಕೊಟ್ಟಿದೆ, he is a great man. ಓಕೆ, ಅದೇ ಥರ ರೋಸ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್. ರೋಸ್ ಒಂದು ಫ್ಲವರ್, ಅದು ನಮಗೆ ಗೊತ್ತು, ಆದರೆ ಸಹ ರೋಸಿಗೆ ಒಂದು ವಿಶೇಷಣವಾಗಿ ಹೇಳಿದೆ ಬ್ಯೂಟಿಫುಲ್ ಫ್ಲವರ್. ನೆಕ್ಸ್ಟ್, ಅಯಾನ್ ಈಸ್ ಎ ಬ್ರಿಲಿಯಂಟ್ ಬಾಯ್. ಅಯಾನ್ ಈಸ್ ಎ ಬಾಯ್, ಓಕೆ, ಆದರೆ ಆ ಹುಡುಗನಿಗೆ ಒಂದು ವಿಶೇಷಣ ಕೊಟ್ಟಿದೆ ಬ್ರಿಲಿಯಂಟ್. ಸೊ ಅಯಾನ್ ಈಸ್ ಎ ಬ್ರಿಲಿಯಂಟ್ ಬಾಯ್. ಇದೇ ಥರ ನಾವು ಪ್ರಾಕ್ಟೀಸ್ ಮಾಡಿ
ಆಯಿತಾ. ಇದೇ ಥರ ವರ್ಡ್ಸ್ಗೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ್ತದೆ. ಪ್ರಾಕ್ಟೀಸ್ ಮಾಡುವಾಗ ಜಾಸ್ತಿ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಇದು ಗ್ರಾಮರ್ ತಪ್ಪಿಲ್ಲದೆ ಅಡ್ಜೆಕ್ಟಿವ್ ಲೆಕ್ಕದಲ್ಲಿ ಈಸಿಯಾಗಿ ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ವರ್ಬ್. ವಾಟ್ ಈಸ್ ಎ ವರ್ಬ್? Verb is a word which shows an action or a state of being. ವರ್ಬ್ ಅಂತ ಹೇಳಿದರೆ ಒಂದು ಆ್ಯಕ್ಷನ್ ತೋರಿಸುವುದು. ಅದರಲ್ಲಿ ಪ್ಲೇ, ಸಿಂಗ್, ವರ್ಕ್, ರನ್, ಈಟ್, ಸ್ಲೀಪ್, ಥಿಂಕ್ ಇಷ್ಟೆಲ್ಲ ತುಂಬ ಉಂಟು. ಎಕ್ಸೆಟ್ರಾ, ಅದಕ್ಕಾಗಿ ತುಂಬ ಉಂಟು, ಅದಕ್ಕೆ ಎಕ್ಸೆಟ್ರಾ ಅಂತ ಕೊಟ್ಟಿದೆ. ಆಯಿತಾ, ಅದೊಂದು ಆ್ಯಕ್ಷನ್ ವರ್ಡ್ ಆಗಿದೆ. ಇಲ್ಲಿ ಎಕ್ಸಾಂಪಲ್ಸ್ನಲ್ಲಿ ನೋಡಿ, ಅಮನ್ ಈಸ್ ರೀಡಿಂಗ್ ಎ ಬುಕ್. ಅಮನ್ ಮಾಡುದ ಒಂದು ಆ್ಯಕ್ಷನ್, ವರ್ಕ್ ಆಗಿದೆ ಇದು ರೀಡಿಂಗ್. ಓಕೆ, ಪೊಲೀಸ್ ಕಾಟ್ ದ ಥೀಫ್. ಇದು ಸಹ ಹಾಗೆ, ಇದೊಂದು ಆ್ಯಕ್ಷನ್ ಆಗಿದೆ. ಪೊಲೀಸ್ ಎಂದು ಮಾಡಿದೆ, ಕಳ್ಳರನ್ನು ಹಿಡಿದಿದೆ. ಸೊ ಕಾಟ್. ಮದರ್ ಕುಕ್ಸ್ ಫುಡ್. ಮದರ್ ಎಂದು ಮಾಡಿದ್ದು, ಫುಡ್ ಕುಕ್ಕು ಮಾಡಿದ್ದು. ಸೊ ಇದೊಂದು ಆ್ಯಕ್ಷನ್ ಆಯಿತು. ಐ ಲೈಕ್ ಟು ಪ್ಲೇ ದ ಪಿಯಾನೋ. ಸೊ ಇಲ್ಲಿ ಪ್ಲೇ ಬಂದಿದೆ, ಅದೊಂದು ಆ್ಯಕ್ಷನ್ ವರ್ಡ್. ಹೀಗೆ ನಾವು ಅರ್ಥ ಮಾಡಿಕೊಂಡು ಮಾಡುವಾಗ ನಮಗೆ ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ ತುಂಬ ಈಸಿ ಆಗುತ್ತದೆ. ಆಯಿತಾ. ನೆಕ್ಸ್ಟ್ ಒನ್ ಈಸ್ ಆಡ್ವರ್ಬ್. ವಾಟ್ ಈಸ್ ಅನ್ ಆಡ್ವರ್ಬ್? ಆಡ್ವರ್ಬ್ ಇಸ್ ಎ ವರ್ಡ್ ವಿಚ್ ಮಾಡಿಫೈಸ್ ಎ ವರ್ಬ್. ಒಂದು ವರ್ಬಿನ ಬಗ್ಗೆ ಎಕ್ಸ್ಟ್ರಾ ಹೇಳುದು. ಎಕ್ಸ್ಟ್ರಾ ಅಂದರೆ ಆ ಒಂದು ವರ್ಬ್ ಹೇಳುವಾಗ ಅದರಲ್ಲಿ ಇದೆ ನೋಡಿ, ಡಿಸ್ಕ್ರೈಬ್ ಎ ವರ್ಬ್. ಒಂದು ವರ್ಬಿಗೆ ಡಿಸ್ಕ್ರೈಬ್ ಮಾಡೋದು, ಆರ್ ಸಮಥಿಂಗ್ ಮೋರ್ ಅಬೌಟ್ ಎ ವರ್ಬ್. ವರ್ಬಿನ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಹೇಳೋದು, ಅದಕ್ಕೆ ಆ್ಯಡ್ ವರ್ಬ್ ಅಂತ ಹೇಳ್ತದೆ. ಎಕ್ಸಾಂಪಲ್ಸ್ ನೋಡುವ, ಅದರಲ್ಲಿ ನೋಡಿ, ಬ್ಯೂಟಿಫುಲ್ಲಿ, ಕ್ವಿಕ್ಲಿ, ಲೌಡ್ಲಿ, ಹ್ಯಾಪಿಲಿ, ಅಮೇಝಿಂಗ್ಲಿ, ನಿಯರ್ಲಿ, ಎಕ್ಸ್ಟ್ರೀಮ್ಲಿ, ಎಕ್ಸೆಟ್ರಾ. ಓಕೆ, ಅದು ಎಕ್ಸಾಂಪಲ್ಸ್ ಲೆಕ್ಕದಲ್ಲಿ ನೋಡುವಾದರೆ, ದೀಕ್ಷಿತಾ ಸಿಂಗ್ಸ್ ಬ್ಯೂಟಿಫುಲ್ಲಿ ಇನ್ ದ ಕ್ವಯರ್. ದೀಕ್ಷಿತಾ ಎಂದು ಮಾಡುದು, ಸಿಂಗ್ ಆಗುದು, ಹಾಡುದು. ಆ ಹಾಡುದಕ್ಕೆ ಒಂದು ವಿಶೇಷಣವಾಗಿ ಬಂದಿದೆ ಬ್ಯೂಟಿಫುಲ್ಲಿ, ಸಿಂಗ್ಸ್ ಬ್ಯೂಟಿಫುಲ್ಲಿ. ಸೊ ದಿಸ್ ಈಸ್ ಅನ್ adverb. ಅದೇ ಥರ ಅಶ್ವಿಲ್ ರ್ಯಾನ್ ಕ್ವಿಕ್ಲಿ ಟು ಕ್ಯಾಚ್ ದ ಬಸ್. ಅಶ್ವಿಲ್ ಎಂದು ಮಾಡಿದೆ, ರ್ಯಾನ್ ಮಾಡಿದೆ. ಇದೊಂದು ಆ್ಯಕ್ಷನ್ ವರ್ಡ್. ಆ್ಯಕ್ಷನ್ ವರ್ಡ್ ಅಂದರೆ ವರ್ಬ್. ಈ ವರ್ಬಿಗೆ ಒಂದು ಡಿಸ್ಕ್ರಿಪ್ಷನ್ ಬಂದಿದೆ, ಕ್ವಿಕ್ಲಿ. ಸೊ ರ್ಯಾನ್ ಕ್ವಿಕ್ಲಿ ಎಂದು ಹೇಳುವಾಗ ಈ ಕ್ವಿಕ್ಲಿ ಎಂದಾಯಿತು, ಆಡ್ವರ್ಬ್ ಆಯಿತು. ದ ಡಾಗ್ ಬಾರ್ಕ್ಸ್ ಲೌಡ್ಲಿ ಅಟ್ ನೈಟ್. ಡಾಗ್ ಎಂದು ಮಾಡಿದೆ, ಡಾಗ್ ಮಾಡಿದ ಆ್ಯಕ್ಷನ್ ಅಂದರೆ ಬಾರ್ಕ್ಸ್. ಓಕೆ, ಬೊಗಳಿದು. ಅದಕ್ಕೆ ಒಂದು ವಿಶೇಷಣವಾಗಿ ಬಂದಿದ್ದು ಲೌಡ್ಲಿ, ಜೋರಾಗಿ ಬೊಗಳಿದು. ಸೊ ಇಲ್ಲಿ ಬಾಕ್ಸ್ ಮಾಡಿದ್ದು ಲೌಡ್ಲಿ. ಸೊ ಆಡ್ವರ್ಬ್ ಈಸ್ ಲೌಡ್ಲಿ. ನೆಕ್ಸ್ಟ್, ಅವರ್ ಚಿಲ್ಡ್ರನ್ ಪ್ಲೇಡ್ ಹ್ಯಾಪಿಲಿ ಇನ್ ದ ಪಾರ್ಕ್. ಚಿಲ್ಡ್ರನ್ ಎಂದು ಮಾಡಿದ್ದು, ಚಿಲ್ಡ್ರನ್ ಮಾಡಿದ ಆ್ಯಕ್ಷನ್ ಯಾವುದಂದರೆ ಪ್ಲೇ ಮಾಡಿದ್ದು. ಅದು ಆ ಪ್ಲೇಗೆ ಒಂದು ಡಿಸ್ಕ್ರಿಪ್ಷನ್ ಬಂದಿದೆ, ಹ್ಯಾಪಿಲಿ. ಸೊ ಆಡ್ವರ್ಬ್ ಈಸ್ ಹ್ಯಾಪಿಲಿ. ನೆಕ್ಸ್ಟ್, ಜಾನ್ ಡ್ರೈವ್ಸ್ ದ ವೆಹಿಕಲ್ ಅಮೇಝಿಂಗ್ಲಿ. ಜಾನ್ ಎಂದು ಮಾಡಿದೆ, ಡ್ರೈವ್ ಮಾಡಿದೆ. ಅದು ಅದಕ್ಕೆ ಕೊಟ್ಟ ವಿಶೇಷಣ ಅಂದರೆ, ಡಿಸ್ಕ್ರಿಪ್ಷನ್ ಅಂದರೆ ಡ್ರೈವ್ಸ್ ಅಮೇಝಿಂಗ್ಲಿ ಬರ್ತದೆ. ಆದರೆ ಸೆಂಟೆನ್ಸ್ ಆಗಿ ಬರುವಾಗ ಹೀಗೆ ಬರ್ತದೆ, ಜಾನ್ ಡ್ರೈವ್ಸ್ ದ ವೆಹಿಕಲ್ ಅಮೇಝಿಂಗ್ಲಿ. ಹೀಗೆ ಸೆಂಟೆನ್ಸಿನ ಜೊತೆ ನಾವು ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿಯಾಗಿ ಸುಲಭವಾಗಿ ಅರ್ಥ ಮಾಡಿಕೊಂಡು ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇದೇ ಥರ ತುಂಬ ಉಂಟು. ಅದು ಪುನಃ ಮಾಡಿ ಪ್ರಾಕ್ಟೀಸ್ ಮಾಡಿ. ಆಯಿತಾ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ನೆಕ್ಸ್ಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದರೆ ಏನು? ಪ್ರಿಪೋಸಿಷನ್ ಟೆಲ್ಸ್ ಅಸ್ ದ ರಿಲೇಷನ್ ಬಿಟ್ವೀನ್ ವರ್ಡ್ಸ್. ಎರಡು ವರ್ಡ್ನ ಮಧ್ಯದಲ್ಲಿ, ಅಲ್ಲಾದ್ರೆ ಒಂದು ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಬೇಕಾದರೆ ಅದರಲ್ಲಿ ಅದರ ಒಳಗೆ ಮಧ್ಯದಲ್ಲಿ, ಎರಡು ವರ್ಡ್ಸಿನ ಮಧ್ಯದಲ್ಲಿ ಜಾಯಿನ್ ಮಾಡಿದ ಚಿಕ್ಕ ವರ್ಡ್ಸ್, ಅದಕ್ಕೆ ಪ್ರಿಪೋಸಿಷನ್ ಎಂದು ಹೇಳುತ್ತದೆ. ಎಕ್ಸಾಂಪಲ್ಸ್: ಅಟ್, ಇನ್, ಆನ್, ಆಫ್, ವಿತ್, ಫ್ರಮ್, ಅಬೌಟ್, ನಿಯರ್, ಓವರ್, ಅಂಡರ್, ಬಿಲೋ, ಥ್ರೂ, ಬೈ, ಎಕ್ಸೆಟ್ರಾ. ಇದೇ ಥರ ಇಷ್ಟೆಲ್ಲ ಇನ್ನಿದೇ ಥರ ತುಂಬ ಉಂಟು. ಅದು ನಾವು ಸೆಂಟೆನ್ಸಲ್ಲಿ ನೋಡುವಾದರೆ, ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿಯುವಾಗ ಅದು ಎಕ್ಸಾಂಪಲ್ಸ್ ಸೆಂಟೆನ್ಸ್ನಲ್ಲಿ ಕಲಿದಿದ್ರೆ ತುಂಬ ಈಸಿಯಾಗಿ ಅರ್ಥವಾಗುತ್ತದೆ. ಹೇಗೆ ನೋಡಿ, ಎಕ್ಸಾಂಪಲ್ಸ್ ಸೆಂಟೆನ್ಸ್ನಲ್ಲಿ ಬರುವಾಗ ಎಕ್ಸಾಂಪಲ್ಸ್ ಹೇಗೆ ಅಂದರೆ, ಹೀ ಈಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಗಾರ್ಡನಲ್ಲಿ ಪ್ಲೇ ಮಾಡ್ತಾ ಉಂಟು.
ಅದಕ್ಕೆ ಪ್ಲೇಯಿಂಗ್ ಮತ್ತು ಗಾರ್ಡನ್ ಜಾಯಿನ್ ಮಾಡೋದು. ಇನ್ ದ ಗಾರ್ಡನ್, ಗಾರ್ಡನಲ್ಲಿ ಪ್ಲೇ ಮಾಡ್ತಾ ಉಂಟು. ಅದೇ ಥರ ಜೋಶುವಾ ಗೋಸ್ ಅಥ್ಲೆಟಿಕ್ ಅಟ್ 4 o'clock. ಜೋಶುವಾ ಅಥ್ಲೆಟಿಕ್ಗೆ ಹೋಗೋದು ಎಷ್ಟು ಗಂಟೆಗೆ? 4 o'clockಗೆ. ಅದು ಅಥ್ಲೆಟಿಕ್ ಮತ್ತು 4 o'clock. ಗೋಸ್ ಅಥ್ಲೆಟಿಕ್ ಮತ್ತು 4 o'clock ಇದು ಜಾಯಿನ್ ಮಾಡಲಿಕ್ಕೆ ಒಂದು ಪ್ರಿಪೋಸಿಷನ್ ಬಂದಿದ್ದು ಅಟ್. ಓಕೆ, ಮತ್ತೆ ಟ್ರಾಫಿಕ್ ಈಸ್ ವೆರಿ ಹೆವಿ ಡ್ಯೂರಿಂಗ್ ದ ಡೇ ಟೈಮ್. ಟ್ರಾಫಿಕ್ ವೆರಿ ಹೆವಿ ಹೌದು ಬರ್ತದೆ ಯಾವಾಗ? ಡೇ ಟೈಮಿನಲ್ಲಿ. ಅದಕ್ಕೆ ಜಾಯಿನ್ ಮಾಡಿದ ಪ್ರಿಪೋಸಿಷನ್ ಡ್ಯೂರಿಂಗ್. ಆ ಡ್ಯೂರಿಂಗ್ ವರ್ಡ್ ಇಲ್ಲ ಆದರೆ ಅದಕ್ಕೆ ಸೆಂಟೆನ್ಸ್ ಕರೆಕ್ಟ್ ಮೀನಿಂಗ್ ಬರುವುದಿಲ್ಲ. ಓಕೆ, ಡೀನ್ ವೆಂಟ್ ಟು ದ ಲೈಬ್ರರಿ ಬಿಫೋರ್ ಗೋಯಿಂಗ್ ಟು ಸ್ಕೂಲ್. ಶಾಲೆಗೆ ಹೋಗಲಿಕ್ಕೆ ಮುಂಚೆ ಡೀನ್ ಲೈಬ್ರರಿಗೆ ಹೋಗಿದೆ. ಸೊ ಅದಕ್ಕೆ ಆ ಗೋಯಿಂಗ್ ಬಿಫೋರ್ ಗೋಯಿಂಗ್, ಸ್ಕೂಲಿಗೆ ಹೋಗಲಿಕ್ಕೆ ಮುಂಚೆ ಆ ಮೀನಿಂಗ್ ಬರಬೇಕಾದರೆ ನಾವು ಬಿಫೋರ್ ಇಲ್ಲಿ ಸೇರಿಸಬೇಕು. ದ ಬುಕ್ ಈಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಒಂದು ಬುಕ್ ಉಂಟು. ಆನ್. ಓಕೆ, ವಿ ಮೀಟ್ ಆಫ್ಟರ್ ಲಂಚ್. ಓಕೆ, ವಿ ಮೀಟ್ ಆಫ್ಟರ್ ಲಂಚ್. ಲಂಚ್ ಉಂಟು, ವಿ ಮೀಟ್ ಉಂಟು. ಅದು ಸೆಂಟೆನ್ಸ್ ಆಗಿ ಒಂದು ಅರ್ಥ ಬರುವ ಸೆಂಟೆನ್ಸ್ ಆಗಿ ಬರಬೇಕಾದರೆ ಆಫ್ಟರ್ ಅಲ್ಲಾದರೆ ಬಿಫೋರ್ ಅದು ಸಾಕ್ತದೆ. ಓಕೆ, ಇದೇ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡುವಾಗ ಅದು ಪ್ರಿಪೋಸಿಷನ್ಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತದೆ. ಓಕೆ, ಪ್ರಿಪೋಸಿಷನ್ ಮಾತ್ರವಲ್ಲ, ಎಲ್ಲ ಸೆಕ್ಷನಲ್ಲಿ ನಾವು ಈಗ ಹೇಳಿದ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8ಅಲ್ಲಿ ಸಹ ಬೇರೆ ಬೇರೆ ವೆರೈಟೀಸ್ ಉಂಟು, ಟೈಪ್ಸ್ ಆಫ್ ಉಂಟು. ಅದು ಟೈಪ್ಸ್ ಆಫ್ ನೌನ್ಸ್ ಉಂಟು, ಟೈಪ್ಸ್ ಆಫ್ ಪ್ರೊನೌನ್ಸ್ ಉಂಟು, ಟೈಪ್ಸ್ ಆಫ್ ವರ್ಬ್ ಉಂಟು, ಹಾಗೆಲ್ಲ ತುಂಬ ಉಂಟು. ಆದರೆ ಈಗ ಜಸ್ಟ್ ಅರ್ಥವಾಗಲಿಕ್ಕೆ ಈಗ ಒಂದು ಕ್ಲಾಸ್ ಮಾಡೋದು. ಓಕೆ, ಇದನ್ನ ಒಂದೊಂದು ಕ್ಲಾಸ್ ಇಲ್ಲಿ ಪುನಃ ತೆಗೆದು, ಈಗ ನೌನ್ ತೆಗೆದರೆ ಅದಕ್ಕೆ ಟೈಪ್ಸ್ ಉಂಟು, ಹಾಗೆಲ್ಲ ಪುನಃ ಮಾಡುವಾಗ ಒಂದೊಂದು ಕ್ಲಾಸ್ ಪುನಃ ಬರ್ತದೆ. ಆದರೆ ಇದು ಜಸ್ಟ್ ಅರ್ಥ ಆಗಬೇಕು. ಫಸ್ಟ್ ಇದು ಅರ್ಥವಾಗಿದ್ದರೆ ಮಾತ್ರ ಆ ಕ್ಲಾಸಿಗೆ ಹೋಗಿದರೆ ನಿಮಗೆ ಜಾಸ್ತಿ ಅದರ ಬಗ್ಗೆ ಗೊತ್ತಾಗುತ್ತದೆ. ಓಕೆ, ಇದು ಪ್ರಾಕ್ಟೀಸ್ ಮಾಡಿ, ತುಂಬ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ತಪ್ಪಿಲ್ಲದೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ಕಂಜಂಕ್ಷನ್. ವಾಟ್ ಈಸ್ ಕಂಜಂಕ್ಷನ್? ದ ವರ್ಡ್ ವಿಚ್ ಆರ್ ಕನೆಕ್ಟಿಂಗ್ ಟೂ ವರ್ಡ್ಸ್ ಆರ್ ಟೂ ಸೆಂಟೆನ್ಸಸ್. ಎರಡು ಪದಗಳು ಅಲ್ಲದೆ ಎರಡು ಸೆಂಟೆನ್ಸ್ಗಳು ಜಾಯಿನ್ ಮಾಡಲಿಕ್ಕೆ ನಾವು ಮಧ್ಯದಲ್ಲಿ ಯೂಸ್ ಮಾಡಿದ ವರ್ಡ್ಸಿಗೆ ಕಂಜಂಕ್ಷನ್ ಈಸ್ ಜನರಲಿ ಕಾಲ್ಡ್ ಆಸ್ ಕಂಜಂಕ್ಷನ್ಸ್ ಹೇಳುತ್ತದೆ. ಎಕ್ಸಾಂಪಲ್ಸ್: and, or, so, after, before, because, as soon as well as, now, once, but, either or, neither nor, etc. ಇದು ಸೆಂಟೆನ್ಸ್ ಲೆಕ್ಕದಲ್ಲಿ ಎಕ್ಸಾಂಪಲ್ಸ್ ನೋಡುವಾಗ, ದೀಪಿಕಾ ಈಸ್ ಸ್ಮಾರ್ಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್. ದೀಪಿಕಾ ಎಂಬ ಹುಡುಗಿದ ವಿಷಯದಲ್ಲಿ ಹೇಳಿದೆ. ಅವಳು ಸ್ಮಾರ್ಟು ಮತ್ತು ಅದೇ ಥರ ಹಾರ್ಡ್ ವರ್ಕಿಂಗ್. ಸೊ ಅದಕ್ಕಾಗಿ ಅದರ ಮಧ್ಯದಲ್ಲಿ ಆ್ಯಂಡ್ ಯೂಸ್ ಮಾಡಿದೆ. ನೆಕ್ಸ್ಟ್, ಹಿ ವಾಸ್ ಟಯರ್ಡ್ ಸೊ ಹಿ ವೆಂಟ್ ಟು ಬೆಡ್ ಅರ್ಲಿ. ಇದು ಎರಡು ಸೆಂಟೆನ್ಸ್, ಅದಕ್ಕೆ ಜಾಯಿನ್ ಮಾಡಿದ್ದು. ಹಿ ವಾಸ್ ಟಯರ್ಡ್ ಮತ್ತು ಹಿ ವೆಂಟ್ ಟು ಬೆಡ್ ಅರ್ಲಿ, ಈ ಎರಡು ಸೆಂಟೆನ್ಸಿಗೆ ಜಾಯಿನ್ ಮಾಡುವಾಗ ಸೊ ಬಂದಿದೆ. ನೆಕ್ಸ್ಟ್, ರಿತಿಕಾ ಲೈಕ್ ಆ್ಯಪಲ್ ಬಟ್ ಶಿ ಪ್ರಿಫರ್ಸ್ ಆರೆಂಜ್. ಇದರಲ್ಲಿ ಸಹ ಹಾಗೆ ಇದೊಂದು ಸೆಂಟೆನ್ಸ್, ಇದು ಸಹ ಒಂದು ಸೆಂಟೆನ್ಸ್. ಅದು ಜಾಯಿನ್ ಮಾಡಲಿಕ್ಕೆ ಇಲ್ಲಿ ಸ್ಯೂಟಬಲ್ ಆಗಿ ಮೀನಿಂಗ್ ಬರುತ್ತೆ ಒಂದು ವರ್ಡ್, ಅದು ಬಟ್ ಆಗಿದೆ. ನೆಕ್ಸ್ಟ್, ಲೆಟ್ ಮೀ ನೋ ಇಫ್ ಯು ಗೋ ಟು ಸ್ಕೂಲ್. ಓಕೆ, ಇದರಲ್ಲಿ ಇಫ್ ಬಂದಿದೆ ಕಂಜಂಕ್ಷನ್ ಆಗಿ. ನೆಕ್ಸ್ಟ್, ದಾಕ್ಷಿತ್ ಈಟ್ಸ್ ನಾಟ್ ಓನ್ಲಿ ಪಾಸ್ತಾ ಬಟ್ ಆಲ್ಸೋ ಪುಳಿಯೋಗರ. ಅವನಿಗೆ ದಾಕ್ಷಿತಿಗೆ ಇದೆರಡು ಸಹ ಇಷ್ಟವೇ. ಇದು ಸಹ ತಿಂತದೆ, ಪಾಸ್ತಾ ಸಹ ತಿಂತದೆ, ಪುಳಿಯೋಗರ ಸಹ ತಿಂತದೆ. ಸೊ ಹಾಗೆ ನಾವು ಯೂಸ್ ಮಾಡೋದು ಕಂಜಂಕ್ಷನ್ ಯಾವುದಂದರೆ ನಾಟ್ ಓನ್ಲಿ ಬಟ್ ಆಲ್ಸೋ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ಇದು ಕಂಜಂಕ್ಷನಲ್ಲಿ ಸಹ ತುಂಬ ವೆರೈಟೀಸ್ ಉಂಟು, ಅದು ಬೇರೆ ಬೇರೆ ಕ್ಲಾಸ್ಗಳಾಗಿ ಬರುತ್ತದೆ. ಇದರಲ್ಲಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಕೊಳ್ಳುವ ಲೆಕ್ಕದಲ್ಲಿ ಮಾತ್ರ ಕೊಟ್ಟಿದೆ. ಓಕೆ, ಇದು ಪ್ರಾಕ್ಟೀಸ್ ಮಾಡಿ ಕಲಿ. ಓಕೆ, ಮತ್ತು ನಿಮಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರಿಗೆಲ್ಲ ಸ್ವಲ್ಪ ಇದು ಎನ್ಕರೇಜ್ ಮಾಡಿ. ಈ ಕ್ಲಾಸ್ಗಳೆಲ್ಲ ಕಲಿದಿದ್ದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲೀಷ್ನಲ್ಲಿ ಗ್ರಾಮರ್ ಪಾರ್ಟ್ ತುಂಬ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಈಗ ನಾವು ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಲಾಸ್ಟ್ ಪಾರ್ಟಿಗೆ ಬಂದಿದೆ.
ಲಾಸ್ಟ್ ಪಾರ್ಟ್ ಆಫ್ ಅದರ 8th ಪಾರ್ಟ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಇಂಟರ್ಜೆಕ್ಷನ್. ವಾಟ್ ಈಸ್ ಇಂಟರ್ಜೆಕ್ಷನ್? ಇಂಟರ್ಜೆಕ್ಷನ್ ಅಂದರೆ ಇಟ್ ಈಸ್ ಎ ವರ್ಡ್ ಆರ್ ಫ್ರೇಸ್ ದ್ಯಾಟ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್ ಆರ್ ಇಮೋಷನ್. ಬೇಗನೆ ಒಂದು ಫೀಲಿಂಗ್ಸ್, ಬೇಗನೆ ಬರುವ ಒಂದು ಫೀಲಿಂಗ್ಸಿಗೆ ತೋರಿಸಲಿಕ್ಕೆ. ಅಂದರೆ ಕೆಲವುದೊಂದು ಆಶ್ಚರ್ಯಕರವಾದ ಒಂದು ವಿಷಯ ಹೇಳುವಾಗ ನಾವು ವಾವ್ನು ಹೇಳ್ತದೆ, ಹೇನ್ ಹೇಳ್ತದೆ. ಓಕೆ, ಇದೆಲ್ಲ ಇಂಟರ್ಜೆಕ್ಷನ್. ಎಕ್ಸಾಂಪಲ್ಸ್ ಹೇಳುವಾಗ ವಾವ್, ಹೇ, ಹಾಯ್, ಹೆಲೋ, ಅಲಾಸ್ ಎಕ್ಸೆಟ್ರಾ. ಓಕೆ, ಇದು ಎಕ್ಸಾಂಪಲ್ಸ್ ಲೆಕ್ಕದಲ್ಲಿ ನೋಡಿದರೆ ಹಾಯ್, ಹೌ ಆರ್ ಯು? ಹೆಲೋ, ಯು ಆರ್ ಮೋಸ್ಟ್ ವೆಲ್ಕಮ್. ಓ, ಐ ಆಮ್ ನಾಟ್ ಶೂರ್ ಅಬೌಟ್ ಇಟ್. ಇದರಿಂದ ಅದು ಸಾಧಾರಣವಾಗಿ ಆಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಜನರಲ್ ಅದು ಸ್ವಲ್ಪ ಕ್ಲಿಯರ್ ಆಗಿ ಬರುತ್ತದೆ. ಓಕೆ, ಇದು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8 ಕಲಿಸಿದೆ, ಆದರೆ ಸಹ ಇದು ಸ್ಟಾಪ್ ಆಗುವುದಿಲ್ಲ. ಇನ್ನು 8 ಒಂದೊಂದು ಪೀಸಿಗೆ ಸಹ ಒಂದೊಂದು ಪಾರ್ಟಿಗೆ ಸಹ ಪುನಃ ಟೈಪ್ಸ್ ಉಂಟು. ಅದಕ್ಕೆ ಎಕ್ಸಾಂಪಲ್ಸ್ ಲೆಕ್ಕದಲ್ಲಿ ಮಾಡಲಿಕ್ಕೆಲ್ಲ ನೋಡುವಾಗ ವಿಡಿಯೋ ಜಾಸ್ತಿ ಆಗ್ತದೆ, ಅದಕ್ಕಾಗಿ ನಾನೀಗ ಸ್ಟಾಪ್ ಮಾಡ್ತೇನೆ. ಈಗ ಒಂದು ಬೇಸಿಕ್ ಐಡಿಯಾ ತರಬೇಕನ್ನು ನೆನೆಸಿದೆ. ಸೊ ಆ ಕ್ಲಾಸಿಗೆ ಮುಗೀತದೆ. ಇನ್ನು ಮುಂದೆ ಬರುವಾಗ ಬೇರೆ ಟೈಪ್ಸ್ ಎಲ್ಲ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇದು ಪ್ರಾಕ್ಟೀಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಎನ್ಕರೇಜ್ ಮಾಡಿ. ಹೈಸ್ಕೂಲ್ ಲೆಕ್ಕಗೆ ಬರುವಾಗ, ಅಲ್ಲಾದರೆ ಹೈಸ್ಕೂಲ್ ಲೆಕ್ಕದಲ್ಲಿ ಬಂದ ಮಕ್ಕಳಿಗೆ ಆದರೆ ಸಹ ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದೇ ಲೆಕ್ಕದಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿತಿದ್ದರೆ ನಿಮಗೆ ಗ್ರಾಮರ್ ಲೆಕ್ಕದಲ್ಲಿ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ. ಹೀಗೆ ನಾನಿಲ್ಲಿ ಸ್ಟಾಪ್ ಮಾಡುತ್ತೇನೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು.